ಇರುವುದಿಲ್ಲ. ಯಾವ ಯಾವ ಸಂದರ್ಭದಲ್ಲಿ ಏನಾಗಬೇಕು ಎನ್ನುವುದು ವಿಧಿಲಿಖಿತ. ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣ ಗ್ರಂಥಗಳ ಪುಣ್ಯ ಪುಟಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆದ ದೇವದಾನವರ ನಡುವಿನ ಸಂಘರ್ಷದಲ್ಲಿ ದೇವತೆಗಳು ದಾನವರನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನುಂಟು ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. ಅಂತಹ ಉದಾಹರಣೆಗಳಲ್ಲಿ ಒಂದಾದ ಷಣ್ಮುಖನಿಂದ ತಾರಕಾಸುರನ ವಧೆ ಎಂಬ ಕಥಾಭಾಗವನ್ನ ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಕಾರಣವಾದರೂ ಏನು ತಾರಕಾಸುರ? ಬ್ರಹ್ಮದೇವ, ದಾನವನಾಗಿ ಹುಟ್ಟಿದ ನನಗೆ ತ್ರಿಲೋಕವನ್ನು ಆಳಬೇಕೆಂಬ ಬಯಕೆ. ಅದಕ್ಕಾಗಿ ಅಮರತ್ವವನ್ನು ಪಡೆಯಬೇಕು. ಅಮರತ್ವವನ್ನು ಕರುಣಿಸು ದೇವ, ಕರುಣಿಸು. ತಾರಕಾಸುರ, ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವರಾಶಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಮರಣ ಖಚಿತ. ಅದೊಂದನ್ನು ಬಿಟ್ಟು ಮತ್ತೇನಾದರೂ ವರ ಕೇಳು. ಬ್ರಹ್ಮದೇವ, ಮನೋವಿಲಾಸೆಯಿಂದ ಅಮರತ್ವವನ್ನು ಕೇಳಿಬಿಟ್ಟೆ, ಮನ್ನಿಸು. ಹಾಗಾದರೆ ಯಾವ ಪ್ರಾಣಿ ಪಕ್ಷಿಗಳಿಂದಾಗಲಿ, ವಾಯು ವರುಣ ಅಗ್ನಿಯಿಂದಾಗಲಿ, ದೇವತೆಗಳಿಂದಾಗಲಿ, ಕಿನ್ನರ ಕಿಂಪುರುಷರಿಂದಾಗಲಿ, ಸಕಲ ಜಲ ಚರಾಚರ ವಸ್ತುಗಳಿಂದಾಗಲಿ ಮರಣ
ನೋಡುತ್ತಲೇ ಅವನ ಅವನತಿ ಸಮೀಪಿಸುತ್ತಿದೆ. ನನ್ನ ಶಿರದಿಂದ ಹೊರಹೊಮ್ಮುವ ವೀರ್ಯವನ್ನು ಅಗ್ನಿ ಮೂಲಕ ಗಂಗಾ ತೀರದಲ್ಲಿ ಭೂಸ್ಪರ್ಶ ಮಾಡಿ. ಅಲ್ಲಿಗೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುವುದು. ಶುಭವಾಗಲಿ. ಜನ್ಮದಾತರಿಗೆ ನಮೋ ನಮಃ, ನಮೋ ನಮಃ. ಪುತ್ರ ಕುಮಾರ, 6 ಜನ ಕೃತಿಕೇಯರಿಂದ ಆರುಣಿಸಲ್ಪಟ್ಟವ ನೀನು. ನಿನಗೆ ಷಣ್ಮುಖನೆಂದು ನಾಮಕರಣ ಮಾಡುವೆ. ಇನ್ನು ಮುಂದೆ ಜಗತ್ತಿನಲ್ಲಿ ನೀನು ಸುಬ್ರಹ್ಮಣ್ಯ ಕಾರ್ತಿಕೇಯನೆಂದು ಕರೆಯಲ್ಪಡುವೆ. ನೀನು ಜನ್ಮ ತಾಳಿದ್ದೆ ತಾರಕಾಸುರನೆಂಬ ಅಸುರನ ಸಂಹಾರಕ್ಕಾಗಿ. ಅವನನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನುಂಟು ಮಾಡುವಂತವನಾಗು.